ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್ ಡಿ. ಇಂದು ಮಾಹಿತಿ, ನಾವು ತಾತ್ಕಾಲಿಕ ಪತ್ರ ತಗೊಂಡ್ಮೇಲೆ 1, 2, 3 ಅಂತ ಇವಾಗ ಇದು ಮಾಡ್ತಾಯಿದ್ವಿ. ಇದು 3ನೇ ವಿಡಿಯೋ. ತಮಗೆ ತಾತ್ಕಾಲಿಕ ಹಂಚಿಕೆ ಪತ್ರ ತಗೊಂಡ್ಮೇಲೆ ನಾವೇನು ಮಾಡಬೇಕಂತ. ಸೊ ಮುಖ್ಯಮಂತ್ರಿಗಳ 1 ಲಕ್ಷದ ಬಹುಮಾಡಿ ಯೋಜನೆ, ಈ ಯೋಜನೆದು ಗೊತ್ತಿರುವಂಥ ಮಾಹಿತಿನ ನಮ್ಮಲ್ಲಿ ಏನು ನಾವು ಮಾತಾಡ್ತಾ ಇದ್ದೀವಲ್ಲ ಆ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡಿದ್ರೆ ಗೊತ್ತಿಲ್ಲದೆ ಇರೋದನ್ನು ಸ್ವಲ್ಪ ನಾವು ತಿಳ್ಕೊಬೋದು. ಮತ್ತು ಇನ್ನೊಂದೇನೆಂದರೆ, ಹಲವಾರು ಜನಕ್ಕೆ ಈ ಒಂದು ಮಾಹಿತಿ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ದಯವಿಟ್ಟು ಅವ್ರಿಗೆಲ್ಲ ಶೇರ್ ಮಾಡಿ, ಪ್ರತಿಯೊಂದು ಫಲಾನುಭವಿಗಳಿಗೂ ಶೇರ್ ಮಾಡಿ, ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮಾಹಿತಿಗಳನ್ನ ಎಲ್ಲರಿಗೂ ಹಂಚಿ. ಓಕೆ, ಇಂದು ಮಾಹಿತಿ, ನಾವು ತಾತ್ಕಾಲಿಕ ಹಂಚಿಕೆ ಪತ್ರ ತೊಗೊಂಡ್ಮೇಲೆ ನಾವು ಏನು ಮಾಡಬೇಕು. ಲಾಸ್ಟ್ ಟೈಮಾಗಿ ನಾವು ನೋಡಿದ್ವು, ತಾತ್ಕಾಲಿಕ ಹಂಚಿಕೆ ಪತ್ರ ಬ್ಯಾಂಕ್ ಲೋನಲ್ಲಿ ಹೋಗಿ ನಾವು ಕೇಳ್ತಾ ಇದ್ದೀವಿ. ಅವರು ಏನೇನು ದಾಖಲಾತಿಗಳನ್ನ ಕೇಳ್ತಾರೋ ಅದನ್ನು ನಾವು ಕೊಡಬೇಕಂತ. ಸೊ ಹಲವಾರು ಜನ ಕೇಳೋದು, ಸರ್ ನಮಗೆ ನ್ಯಾಷನಲ್ ಬ್ಯಾಂಕಲ್ಲಿ ಲೋನ್ ಆಗ್ತಾಯಿಲ್ಲ, ಇಲ್ಲ ಆಗುತ್ತಾ, ಇಲ್ಲ ಏನು ಮಾಡಬೇಕಂತ. ನಮ್ಮ ಫಲಾನುಭವಿಗಳಿಗೆ ತಾವು 1 ದಿವಸ 2 ದಿವಸ ಅಂತ ಹೋಗಿ ನಮ್ಮ ನ್ಯಾಷನಲ್ ಬ್ಯಾಂಕಲ್ಲಿ ನಿಮಗೆ ಅಕೌಂಟ್ ಎಲ್ಲಿ ಇದೆಯೋ ಅಲ್ಲಿ ಕೇಳಿ, ಸರ್ ಈ ಥರ ನನಗೆ ಮನೆ ಬಂದಿದೆ, ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ನಾವು ಏನು ಕೊಡಬೇಕು. ಹಲವಾರು ಜನ ಕೇಳ್ತಾ ಇರೋಂಥ ಒಂದು ಕ್ವೆಶ್ಚನ್ ಇದೆ. ಹಲವಾರು ಜನಕ್ಕೆ ಈ ಒಂದು ಡಾಕ್ಯುಮೆಂಟೇಷನ್ ನ್ಯಾಷನಲ್ ಬ್ಯಾಂಕಲ್ಲಿ ಆಗಿದೆಯಾ ಅಂತ. ಸುಮಾರು ಜನ ನ್ಯಾಷನಲ್ ಬ್ಯಾಂಕಲ್ಲಿ ಲೋನ್ ಮಾಡ್ಕೊಂಡಿದ್ದಾರೆ. ಸೊ ಏನಂದರೆ, ಕಷ್ಟಪಟ್ಟು ಹೋಗಿ ಆ ಒಂದು ಟೈಮ್ ತೊಗೊಂಡು ಅವ್ರು ಏನೇನು ಕೇಳ್ತಾರೋ ಆ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗತ್ತೆ. ಇದರಲ್ಲಿ ಹಲವಾರು ಕೇಳ್ತಾರೆ, ಸರ್ ಎಲ್ಲಿ ಹೋದರೆ ರೇಟ್ ಜಾಸ್ತಿ ಇದೆ, ಮತ್ತು ಇಲ್ಲಿ ಬಂದು ನಮಗೆ ಕಡಿಮೆ ರೇಟಲ್ಲಿ ಸಿಗುತ್ತಲ್ಲ ಅಂತ. ಎಸ್, ಆದರೆ ಇಲ್ಲಿ ನಮ್ಮ NBFC ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಏನು ಮಾಡಿರ್ತೀವೋ, ಸೊ ಅಲ್ಲಿ ನಿಮಗೆ ಲೋನ್ ಪ್ರೊಸೆಸ್ಸು ಕಡಿಮೆ ಇರುತ್ತೆ, ಈಸಿಯಾಗಿ ನಮಗೆ ಲೋನ್ ಸಿಗುತ್ತೆ. ಬಟ್ ನ್ಯಾಷನಲ್ ಬ್ಯಾಂಕ್ ಅಂತ ಬರಬೇಕಾದ್ರೆ ಲೋನ್ ಪ್ರೊಸೆಸಿಂಗ್ ಬಂದು ತುಂಬ ಲೇಟ್ ಆಗುತ್ತೆ, ಡಾಕ್ಯುಮೆಂಟೇಷನ್ನ ಕೇಳ್ತಾರೆ. ಸೊ ಹಂಗಾಗಿ ನಮಗೆ ಈ ಒಂದು ಲೋನ್ ಪ್ರೊಸೆಸ್ಸು ಈ ಥರ ವೇರಿಯೇಷನ್ಸ್ ಆಗ್ತಾ ಇರೋದು. ಓಕೆ, NBFC ದೆನ್ ಬ್ಯಾಂಕಿಂಗ್ ಏನಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ನೀವು ಅಮೌಂಟ್ ಕಟ್ಟಿದ ಮೇಲೆ ನಿಗಮಕ್ಕೆ ಹೋಗಿ ಹಂಚಿಕೆ ಪತ್ರ, ನಿಮ್ಮ ಆಧಾರ್ ಕಾರ್ಡು ಮತ್ತು ಕಟ್ಟಿರುವಂಥ ಆ ಚಲನ್ನು ಅಥವಾ UTR ನಂಬರ್ನ ತೊಗೊಂಡೋಗಿ ಕೊಟ್ಟರೆ ಅವ್ರು ಚೆಕ್ ಮಾಡಿ ನಿಮಗೆ ಒಂದು 15ರಿಂದ 20 ದಿವಸ ತೊಗೊಂಡು ನಿಮಗೆ ಸ್ವಾಧೀನ ಪತ್ರ ಅಥವಾ ರಿಜಿಸ್ಟ್ರೇಷನ್ಗೆ ಕರೀತಾರೆ. ಸೊ ಇದು ಪ್ರೋಸೆಸ್ಸು. ಇದು ನಾನು ಅವಾಗವಾಗ ತಮಗೆ ತಿಳಿಸ್ತಾ ಇರುವಂಥ ಒಂದು ಮಾಹಿತಿ. ಯಾಕಂದರೆ ತುಂಬ ಜನ ಹೊಸಬ್ರು ಬರ್ತಾ ಇದನ್ನು ಕ್ವೆಶ್ಚನ್ನ ಕೇಳ್ತಾ ಇದ್ದೀರಾ. ಸೊ ಇದು ಒಂದು ಪ್ರೋಸೆಸ್ ಆಗಿರುತ್ತೆ. ಧನ್ಯವಾದ.